ಒಂದು 20,000 ಖರ್ಚಾಗಿದ್ರು ಒಂದು 2 ಲಕ್ಷ ಆಗಿದೆ. 2 ಲಕ್ಷ ಆಗಿದೆ. ಪರವಾಗಿಲ್ಲ ಸರ್, ರೈತರು ಕಷ್ಟಪಟ್ಟು ಮಾಡಿದ್ರೆ ಯಾವ್ದಕ್ ತಕ್ಕಂಗೆ ಏನಾದ್ರು ಪ್ರತಿಫಲ ಸಿಗ್ಲಿ. 2017ರಲ್ಲಿ ಟೊಮಾಟೋದಲ್ಲಿ ಸುಮಾರು ಒಂದು 3 ಬೆಳೆ ಲಾಸ್ ಆಗ್ಬಿಡ್ತು. ಅದರಿಂದ ಟೊಮಾಟೋ ಬೆಳೆಗೆ ಟೊಮಾಟೋ ಮಾಡಕ್ 25 ವರ್ಷದಿಂದ ಕಂಟಿನ್ಯೂಸ್ ಆಗಿ ತರಕಾರಿಗಳು ಇದ್ರಲ್ಲಿ ಬೆಳಿತಾ ಇದೀವಿ. ನಮಸ್ಕಾರ ನಮ್ಮ ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಸ್ವಾಗತ. ಎಲ್ಲಿ ಕಾಣಿಸ್ತಾ ಇದ್ರಲ್ವಾ, ಇಲ್ಲಿ ಈಗ ಯಾವ ತರಕಾರಿನಲ್ಲಿ ಬೆಳೆದಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಈಗ ಸಾಮಾನ್ಯವಾಗಿ ತಿನ್ನೋದಕ್ಕೆ ಕಹಿ, ಅದು ರೈತರಿಗೆ ಯಾವ ರೀತಿ ಇದೆ, ಸಿಹಿಯಾಗಿರುತ್ತಾ ನಿಜವಾಗ್ಲೂ ಗೊತ್ತಿಲ್ಲ. ಫಾರ್ಮರ್ಸ್ಗೆ ನೋಡೋಣ. ಕೇಶವ್ ಕುಮಾರ್ ಸರ್ ಅಂತ ಇದ್ದಾರೆ, ನಮ್ಮ ಫಾರ್ಮರು, ಪ್ರಗತಿಪರ ಕೃಷಿಕರು. ಅವ್ರು ಎಷ್ಟು ದಿನದಿಂದ ಈ ಕೃಷಿ ಮಾಡ್ತಾ ಇದ್ದಾರೆ, ಮತ್ತೆ ಇನ್ನಿತರ ಮಾಹಿತಿಗಳನ್ನ ನಮ್ ಜೊತೆ ಹಂಚ್ಕೊಳ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಗೆ ನಿಮ್ಮ ಊರು ಈ ತರ ಇನ್ನೂ ಪರಿಚಯ ಮಾಡ್ಕೊಡಿ ಸರ್ ಇದ್ರಲ್ಲಿ ನಮ್ ಚಾನೆಲ್ಗೆ. ನಮ್ಮ ಊರು ಕದ್ರಿನಹಳ್ಳಿ ಅಂತ. ನಾವು ಸುಮಾರು ಒಂದು 20 ವರ್ಷದಿಂದ ಮಾಡ್ತಾ ಇದೀವಿ. ಸೀಮೆ ಬದನೆಕಾಯಿ, ಪಡವಲಕಾಯಿ, ಹಾಗಲಕಾಯಿ, ಹೀರೆಕಾಯಿ ಅನ್ನೋದು ಇಂತ ಒಂದು 5-6 ಬೆಳೆಗಳನ್ನ ಈ ಸಪ್ರಲ್ಲಿ ಬೆಳೆಯೋದನ್ನ ಇದೇ ತರ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ಚಪ್ರ ಬೆಳೆಕಾಯ್ದು ಪರ್ಮನೆಂಟ್ ಆಗಿ ಮಾಡಿದ್ರ ಸರ್? ಎಷ್ಟು ವರ್ಷ ಆಯ್ತು ಸರ್ ಇದು ಸ್ಟ್ರಕ್ಚರ್ ಮಾಡೋದಕ್ಕೆ? ಇದು ಅಂದ್ರೆ ಇದು ಚಪ್ರ ಹಾಕಿ ಎಷ್ಟು ಚಪ್ರ ಆಗಿ ಒಂದು 25 ವರ್ಷ ಆಯ್ತು. 25 ವರ್ಷದಿಂದ ಕಂಟಿನ್ಯೂಸ್ ಆಗಿ ತರಕಾರಿಗಳು ಇದ್ರಲ್ಲಿ ಬೆಳಿತಾ ಇದೀವಿ. 25 ವರ್ಷದಿಂದ ಸಪ್ರದಲ್ಲೇ ಬೆಳಿತಾ ಇದೀವಿ. ಅದ್ಭುತ ಸರ್. 25 ವರ್ಷ ಅಂದ್ರೆ ಇವಾಗ್ಲೂ ಚೆನ್ನಾಗಿದೆ ಸ್ಟ್ರಕ್ಚರ್ ಸರ್. ಯಾಕೆಂದ್ರೆ ಪರ್ಮನೆಂಟ್ ಸ್ಟ್ರಕ್ಚರ್ ಅಲ್ವಾ. ಕೆಲವು ಹೀರೆಕಾಯಿ, ಹಾಗಲಕಾಯಿ ಬೆಳೆಯೋದಕ್ಕೆ ಸುಮ್ನೆ ಗೂಟಗಳಲ್ಲಿ ಹಾಕ್ತಾರೆ, ಒಂದೇ ಬೆಳೆಗೆ ಕಟ್ಟಾಗಿರುತ್ತೆ ಅದಲ್ವಾ. ಯಾಕಂದ್ರೆ ಇದು ಶಾಶ್ವತವಾಗಿರ್ತದೆ. ಒಂದು ಕೂಸದಲ್ಲಿ ಕಂಬಿ ಸರಿ ಮಾಡಿಸ್ಬಿಟ್ರೆ ದ್ರಾಕ್ಷಿ ಚಪ್ರ ತರ ಮಾಡ್ಬಿಟ್ಟು ಇದು ಪರ್ಮನೆಂಟ್ ಆಗಿ ನಾವು ಸುಮಾರು ಒಂದು 50 ವರ್ಷ ಗಂಟನು ಬಾಳಿಕೆ ಬರುವಂತಹ ಕೂಸಗಳು. ಹೌದೌದು ಸರ್. ಅದಕ್ಕೆ ಆಯುಷ್ಯನೇ ಇಲ್ಲ ಸರ್. 50 ವರ್ಷ ನಾವ್ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಡು 100 ವರ್ಷ ಆದ್ರೂ ಆಗುತ್ತೆ ಸರ್. ಈಗ ಬೆಳೆ ಬಗ್ಗೆ ಮಾತಾಡೋಣ ಸರ್. ಈಗ ಸಾಮಾನ್ಯ ಈಗ ನೀವು ಹಾಗಲಕಾಯಿಗೆ ಇದು ಮಾಡಿದ್ರೆ ಸರ್, ಬೆಡ್ ಪ್ರಿಪರೇಷನ್ ಇದಕ್ಕೆ ಮಾಡಿದ್ದ ಅಥವಾ ಹೇಗೆ ಸರ್? ಇದಕ್ಕೆ ಮಾಡಿದೀವಿ. ಏನೇನು ಹಾಕಿದ್ರ ಸರ್? ಮೆಂಚಿಂಗ್ ಪೇಪರ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಉಳುಮೆ ಮಾಡಿದ್ಮೇಲೆ ಕೋಳಿ ಗೊಬ್ಬರ ಮತ್ತೆ ತಿಪ್ಪೆ ಗೊಬ್ಬರ ಮತ್ತೆ ಮಾಮೂಲಿ ಗೌರ್ಮೆಂಟ್ ಗೊಬ್ಬರ ಮಿಕ್ಸ್ ಮಾಡಿ ನಾವು ಈ ತರ ಬೆಡ್ಡಿಂಗ್ ಮಾಡ್ಬಿಟ್ಟು ಈ ತರ ಆಗಲ್ ಗಿಡ ಉಣಿದೀವಿ. ಇದ್ರಲ್ಲಿ ಬೆಡ್ಡಿಂಗ್ ಇದ್ರೆ 3ನೇ ಬೆಳೆ ತೆಗಿತಾ ಇದೀವಿ ನಾವು. ಸರ್ ಇದೇ ಬೆಡ್ ಅಲ್ಲಿ 3ನೇ ಬೆಳೆ? ಇದೇ ಬೆಡ್ ಅಲ್ಲಿ 3 ಬೆಳೆ ತೆಗಿತಾ ಇದೀವಿ. ಫಸ್ಟ್ ಸರ್ ಏನ್ ಬೆಳೆ ಹಾಕಿದ್ವಿ? ಹೀರೆಕಾಯಿ ಹಾಕಿದ್ವಿ. ಅದು ತುಂಬಾ ಇಳುವರಿ ಬಂತು, ರೇಟ್ ಸಿಗ್ಲಿಲ್ಲ. ಸರ್ ಬೆಳೆ ನಾವ್ ಮಾಡೋದು ಮುಖ್ಯ ಅಲ್ವಾ ಸರ್, ರೇಟ್ ಆಮೇಲೆ ಎಷ್ಟು? ಹೌದು. ಅದು ಹೀರೆಕಾಯಿ ಆದ್ಮೇಲೆ ಸರ್ ಏನ್ ಬೆಳೆ ಹಾಕಿದ್ರೆ? ಹಾಗಲಕಾಯಿ. ಇದೇ ಹಾಗಲಕಾಯಿ ಹಾಕಿರೋದು. ಎಷ್ಟು ತಿಂಗಳಾಗಿದೆ ಸರ್ ಇದು? ಇದು 3 ತಿಂಗಳಾಯ್ತು. 3 ತಿಂಗಳಾಯ್ತು. ಆಲ್ಮೋಸ್ಟ್ ಈಗ ಮುಗಿತಾ ಬರ್ತಾ ಇದೆ ಅಂತ. ಮುಕ್ಕಾಲ್ ಆಗ್ಬಿಟ್ಟಿದೆ. ಮುಕ್ಕಾಲಾಗಿದೆ. ನಮ್ಮ ವೀಕ್ಷಕರು ಗಮನಿಸಿ. ನೀವು ಈಗ್ಲೂ ನೋಡಿ ಕಾಯಿಗಳು ಎಷ್ಟಿದೆ ಸರ್. ಗಿಡ ಸ್ವಲ್ಪ ವಯಸ್ಸಾದಂಗ್ ಕಾಣಿಸ್ರು. ಹೌದು, ಸ್ವಲ್ಪ ಕ್ಲೈಮೇಟ್ ಗೆ ಈ ತರ ಆಗಿದೆ ಗಿಡ. ಸರ್ ಈಗ 3 ತಿಂಗಳಿಂದ ಸರ್ ನಿಮ್ಗೆ ಹಾರ್ವೆಸ್ಟ್ ಎಷ್ಟು ಕೊಯ್ಲು ತೆಗೆದಿದೆ ಸರ್? ಅಂದಾಜು ಏನಾದ್ರು ಜ್ಞಾಪಕ ಇದೆ ಹೇಳ್ಬೋದು ಸರ್? ನಾವು ಮತ್ತೆ 3-4 ದಿವಸಕ್ಕೊಂದ್ಸರಿ ಸ್ಟಾರ್ಟಿಂಗ್ ಇಂದ ಒಂದು 200 kg ಇಂದ ಮತ್ತೆ ವಾರಕ್ಕೆ, ಮತ್ತೆ ಇನ್ನೊಂದು ವಾರಕ್ಕೆ 300 kg 400 kg ಫುಲ್ ಕಾಯಿ ಇದಾದ್ಮೇಲೆ 1 ಟನ್ ಗಂಟ ಬರುತ್ತೆ. 1 ಟನ್ ಕೊಯ್ಲಲ್ಲಿ ಫುಲ್ ಟನ್. ಅಂದಾಜು ಸರ್ ನಿಮ್ಗೆ ಎಷ್ಟು ಇಳುವರಿ ಬಂದಿದೆ ಟನ್ ಲೆಕ್ಕದಲ್ಲಿ? ಏನಾದ್ರು ಐಡಿಯಾ ಇದೆ ಸರ್? ಸರ್ ಈ ಕ್ಲೈಮೇಟ್ ಅಲ್ಲಿ ಇವಾಗ ಈ ಸರಿ ಮತ್ತೆ ಸಮ್ಮರ್ ಕ್ಲೈಮೇಟ್ ಅಲ್ಲಿ ಸ್ವಲ್ಪ ಗಿಡ ಡೆವಲಪ್ಮೆಂಟ್ ಆಗಿಲ್ಲ. ಅದರಿಂದ ಮಂಜು ವಾತಾವರಣ ಅಂತ ಹೇಳ್ತಾರಲ್ಲ, ಅದರಿಂದ ಸ್ವಲ್ಪ ರೇಟು ಡೌನ್ ಇದೆ. ಕಾಯಿ ಸ್ವಲ್ಪ ಚೆನ್ನಾಗಿ ಕೊಯ್ತು. ಅದರಿಂದ ಒಂದು 4-5 ಟನ್ ಕೊಯ್ದಿದೆ. 4-5 ಟನ್ ಕೊಯ್ದಿದೆ. ಎಷ್ಟು ಪ್ರದೇಶದಲ್ಲಿದೆ ಸರ್ ಇದು? ಅಂದ್ರೆ ಬೈಲು ಸರ್? ಈಗ 3/4 ಎಕರೆನಲ್ಲಿ ನೋಡಿ ಸರ್. ತುಂಬಾ ಚೆನ್ನಾಗಿ ಆಗಿದೆ ಅನ್ಕೊಂತೀನಿ ಬೆಳೆ. ಯಾಕಂದ್ರೆ ಈಗ್ಲೂ ನೋಡಿ ಸರ್ ಇನ್ನು ಕಾಯಿ ಎಷ್ಟೊಂದು ಇದೆ ಅಂತ. ಈಗಲೂ ಹಾರ್ವೆಸ್ಟ್ ಗೆ ಎಷ್ಟು ಸಿಗ್ತಾ ಇದೆ ಸರ್? ಇವಾಗ 400 kg ಸಿಗುತ್ತೆ. ಈಗಲೂ 400 kg ಸಿಗುತ್ತೆ. ಪರವಾಗಿಲ್ಲ ಸರ್. ಪ್ರೈಸ್ ಬೆಲೆಗಳು ಸರ್ ನಿಮ್ಗೆ ಕಡಿಮೆ ಅಂದ್ರೆ ಏನ್ ಬೆಲೆ ಸಿಕ್ಕಿದೆ ಸರ್? ಪರವಾಗಿಲ್ಲ. ಈ ರೇಟ್ ಅಂದ್ರೆ ಏನ್ ರೇಟ್? 20 ರೂಪಾಯಿಂದ 50 ರೂಪಾಯಿ ಗಂಟ ಹೋಗಿದೆ. ಕಡಿಮೆ ಅಂದ್ರೆ ಕಡಿಮೆ. ಸರ್ ನಮ್ಗೆ ಇದ್ರಲ್ಲಿ ಹಾಗಲಕಾಯಿಯಲ್ಲಿ ಸರ್ ಈಗ ಕೃಷಿ ಮಾಡ್ಬೇಕಂದ್ರೆ ಈಗ ಎಲ್ಲ ಸೀಸನ್ ಅಲ್ಲೂ ಆಲ್ಮೋಸ್ಟ್ ಇದನ್ನ ಮಾಡ್ಬೋದಲ್ವಾ? ಮಾಡ್ಬೋದು. ಇಂಥದೇ ಸೀಸನ್ ಅಂತ ಏನಿಲ್ಲ, ಮಾಡ್ಬೋದು. ಯಾವ ಸೀಸನ್ ಅಲ್ಲಿ ಇದನ್ನ ಬೆಳ್ಕೊಂಡ್ರೆ ಒಳ್ಳೆ ಪರವಾಗಿಲ್ಲ ರೇಟ್ ಬರುತ್ತೆ ಅನ್ಸುತ್ತೆ ಸರ್? ಇಲ್ಲ, ಇನ್ನ ಮಾರ್ಚ್ ಎಂಡಿಂಗ್, ಏಪ್ರಿಲ್ ಆದ್ಮೇಲೆ ಸ್ವಲ್ಪ ರೇಟ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ಬೇಸಿಗೆನಲ್ಲಿ. ಕಾರಣ ಸರ್ ಆಗ ಬೆಳೆಗಳು ಮಾಡೋದ್ ಇದು ಇರುತ್ತೆ. ಅವಾಗ ಸ್ವಲ್ಪ ನೀರು
ವಾತಾವರಣ ನೋಡ್ಕೊಂಡು, ಅದಂದ್ರೆ ಇದ್ರಿಗೆ ನೀರು ಹೆಚ್ಚಿಗೆ ಬಿಡಬಾರ್ದು. ಮೇನ್ ಗೊಬ್ಬರ ಯಾವಾಗ ಕೊಟ್ಕೊಂಡು ಟಾನಿಕ್ ಅಂತ ಮಾಡ್ಕೊಂಡು ಮೇನ್ ಇದಕ್ಕೆ ಔಷಧಿ ಹೊಡಿತಾ ಇರ್ಬೇಕು. ವಾರಕ್ಕೊಂದ್ಸರಿ ಔಷಧಿ ಹೊಡಿಬೇಕು. ಸ್ಪ್ರೇ ಮಾಡ್ತಾ ಇದ್ರೆ ಗಿಡ ಚೆನ್ನಾಗಿರುತ್ತೆ. ರೋಗಗಳು ಸರ್ ನಿಮ್ಮ ಅನುಭವ ಪ್ರಕಾರ ರೋಗಗಳು ಏನೇನ್ ಜಾಸ್ತಿ ಬರುತ್ತೆ ಸರ್? ಇದು ರೋಗ ಇದೇನು ವೈರಸ್ ಇದೇನಿದೆ ಅಂದ್ರೆ ಈ ಅಷ್ಟ ಕಾಮಾಯಿಲೆ ತರ ಇದು ಬರುತ್ತೆ. ಅದು ಬಿಟ್ರೆ ಯಾವ್ದೋ ರೋಗ ಇಲ್ಲ ಇದಕ್ಕೆ. ರೋಗ ಅಷ್ಟೊಂದಿಲ್ಲ. ಆ ರೋಗ ಇಲ್ಲ. ಇದು ನೋಡ್ಕೊಬೇಕು. ಒಂದು ವಾರಕ್ಕೊಂದ್ಸರಿ ಸ್ಪ್ರೇ ಮಾಡ್ತಾ ಇರ್ಬೇಕು. ಸ್ಪ್ರೇ ಮಾಡ್ತಾ ಇರ್ಬೇಕು. ಇದು ಸರ್ ಬಂಡವಾಳದ ಲೆಕ್ಕದಲ್ಲಿ ಬಂದ್ರೆ ಸರ್ ನಿಮ್ಗೆ ಖರ್ಚು ಎಷ್ಟು ಬಂದಿದೆ ಸರ್ ಮುಕ್ಕಾಲ್ ಎಕರೆಗೆ? ಸರ್ ಇವು ನಾವು ಸ್ಟಾರ್ಟಿಂಗ್ ಏನ್ ಮಾಡಿದಿರಿ ಅಂದ್ರೆ ಒಂದು 10,000-15,000 ಹಾಕಿದೀವಿ. ಅದು ಅಷ್ಟು ಬಿಟ್ರೆ ಔಷಧಿಗಳದೆ ಗೊಬ್ಬರಗಳೇನು ಇಲ್ಲ. ಗೊಬ್ಬರಗಳ ನಿಮ್ ಮುಂಚೆ ಹೀರೆಕಾಯಿ ಹಾಕಿದೀವಿ. ಅದರಿಂದ ಇದು ಮತ್ತೆ ಎತ್ಕೊಡುತ್ತೆ. 2ನೇ ಬೆಳೆಗೆ ಎತ್ಕೊಡುತ್ತೆ ಚೆನ್ನಾಗಿ. ಇದಾದ್ಮೇಲೆ ಸರ್ ಇದೇ ಬೆಡ್ ಅಲ್ಲಿ ಇನ್ನೇನಾದ್ರು ಬೆಳೆ ಮಾಡ್ತೀರಾ ಸರ್? ಮತ್ತೆ ನೋಡ್ಕೊಂಡು ಇನ್ನೊಂದು ಬೆಳೆ ಆಗುತ್ತೆ. ಇನ್ನೊಂದ್ ಬೆಳೆ ಮಾಡ್ಬೋದು. ಪರವಾಗಿಲ್ಲ ಸರ್. ಈಗ ಒಂದೇ ಬೆಡ್ ನಲ್ಲೇ ಸುಮಾರು 2-3 ಬೆಳೆಗಳು ಮಾಡಿದ್ರೆ ನಮ್ಗೆ ರೈತರಿಗೂ ಉಳಿತಾಯ ಖರ್ಚಲ್ಲ ಅಲ್ವಾ ಸರ್? ಹೌದು. ಯಾಕೆಂದ್ರೆ ಸುಮ್ನೆ ಪ್ರತಿಯೊಂದ್ ಬೆಳೆ ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ 45,000 ಬೇಕು ಮಾಡ್ಬೇಕಂದ್ರೆ ತುಂಬಾ ಖರ್ಚು ಬರುತ್ತೆ. ಸರಿ ಸರ್. ಇದ್ರ ಬಗ್ಗೆ ಇನ್ನ ಕೃಷಿನಲ್ಲಿ ಇನ್ನ ಏನಾದ್ರು ಹೇಳ್ಬೇಕು ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಹಾಗಲಕಾಯಿ ಕೃಷಿನಲ್ಲಿ ಬೇರೆ ಈ ಬಿಟ್ಟು ಬೇರೆ ಬಿತ್ತನೆ ಇದ್ರಲ್ಲಿ ಬೇರೆ ಇನ್ನು ಯಾವ ತರ ಬಂದ್ರೆ ಇದು ಪ್ರಗತಿ ಅಂತ ಸ್ವಲ್ಪ ನೋಡ್ಕೊಬೇಕು. ಇಲ್ಲಾಂದ್ರೆ ಔಷಧಿ ನೋಡ್ಕೊಂಡು ಇದ್ ಮಾಡ್ಬೇಕು. ಇದ್ರಲ್ಲಿ ಅಂದ್ರೆ ಸ್ವಲ್ಪ ವೈರಸ್ ಇದು ಬರುತ್ತೆ. ವೈರಸ್ ಪ್ರಾಬ್ಲಮ್ ಬರುತ್ತೆ. ಇದು ಮೇನ್ ಮುಖ್ಯವಾಗಿ ಗಮನಿಸಬೇಕಾಗಿರೋದು ನಾವು ರೋಗ ಸರ್. ಈಗ ನಮ್ಮ ಅನುಭವದ ಪ್ರಕಾರ ನಾವು ಫಾರ್ಮಿಂಗ್ ತೋಟ ಮಾಡ್ತೀವಿ. ಒಂದು ಬೆಳೆ ಹಾಕಿದ್ಮೇಲೆ ಸರ್ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ವಾಚ್ ಮಾಡ್ತಾ ಇರೋ ಬೆಳೆನ ಅಲ್ವಾ? ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೀವು ಹಾಕ್ಬಿಟ್ಟು ಅವ್ರು ಕೆಲವ್ರು ಬಿಟ್ಬಿಡ್ತಾರೆ, ಫೇಲ್ಯೂರ್ ಆಗ್ತಾರೆ, ಕಾರಣ ಹೇಳ್ಬೋದಾ? ಇಲ್ಲ, ಅದಕ್ಕೆ ಗೊಬ್ಬರ ಔಷಧಿ ಇರ್ತದೆ. ಅದರಿಂದ ಆ ತರ ಮೇಂಟೈನ್ ಮಾಡಿದಿರ ಬಿಟ್ಬಿಡ್ತಾರೆ. ಅಂದ್ರೆ ಕಂಟಿನ್ಯೂ ಆಗಿ ಒಂದ್ 10 ದಿವಸ ಒಳಗಡೆ ಸ್ಪ್ರೇ ಮಾಡ್ತಾ ಇರ್ಬೇಕು. ಅಂದ್ರೆ ನಾವು ಬೆಳಿಗ್ಗೆ ಸಂಜೆ ಗಮನಿಸ್ತಾ ಇರ್ಬೇಕು ತೋಟನ? ಏನಿಲ್ಲ, ಆತರ ನಾವೇನಿಲ್ಲ. ವಾರಕ್ಕೊಂದ್ಸರಿ ಇಲ್ಲ 15 ದಿವಸಕ್ಕೊಂದ್ಸರಿ ಸ್ಪ್ರೇ ಮಾಡ್ಕೊಂಡು ತರ ನೋಡ್ಕೊಂಡಿದ್ರೆ ಇದಾಗುತ್ತೆ. ಅದು ಮಾಡ್ಬೋದಲ್ಲ? ಮಾಡ್ಬೋದು. ಸರಿ ಸರ್. ಇದು ಇನ್ನು ಎಷ್ಟು ದಿನ ಇಟ್ಕೋಬಹುದು ಸರ್ ನೀವು? ಸರ್ ಇನ್ನೊಂದು ತಿಂಗಳು ಇರುತ್ತೆ. ಇನ್ನೊಂದ್ ತಿಂಗಳು ಇರುತ್ತೆ. ಆ ಲೆಕ್ಕದಲ್ಲಿ ನಮ್ಗೆ ಈಗ ಸರ್ ನೀವು ಮಾಡಿರೋ ಖರ್ಚಲ್ಲಿ ನಿಮ್ಗೆ 1-2 ಕೊಯ್ಲಲ್ಲೇ ಬಂದಿದೆ ಅನ್ಕೊಂತೀನಿ. ಯಾಕಂದ್ರೆ ಇದು ಚಪ್ರನು ಪರ್ಮನೆಂಟ್ ಆಗಿದೆ, ಬೆಡ್ ಪ್ರಿಪ್ರೇಷನ್ ನೀವು ಹೀರೆಕಾಯಿಗೆ ಮಾರೋದಲ್ಲ. ಹೌದು, ಲಾಸ್ ಏನಿಲ್ಲ. ಖರ್ಚು 20,000 ಖರ್ಚಾಗಿದ್ರು 2 ಲಕ್ಷ ಆಗಿದೆ. 2 ಲಕ್ಷ ಆಗಿದೆ. ಪರವಾಗಿಲ್ಲ ಸರ್. ರೈತರು ಕಷ್ಟಪಟ್ಟು ಮಾಡಿದ್ರೆ ಯಾವ್ದು ತಕ್ಕಂಗೆ ಏನಾದ್ರು ಪ್ರತಿಫಲ ಸಿಗ್ಲೇಬೇಕು. ಖುಷಿ ವಿಚಾರ. ಸರಿ ಸರ್. ಈಗ ಎಲ್ಲಾ ಕ್ವಶನ್ಗಳು ಫಾರ್ಮರ್ಸ್ ಗೆ ನಾನು ಇದು ಕೇಳ್ತೀನಿ ಸರ್. ಕೃಷಿನಲ್ಲಿ ನಿಮ್ಗೆ ಕೈ ಹಿಡ್ದಿದ್ಯಾ? ಈಗ ಕೃಷಿನಲ್ಲಿ ಎಲ್ಲ ಲಾಸ್ ಅಂತಾರೆ. ಕೃಷಿ ಮಾಡೋದ್ರಿಂದ, ವ್ಯವಸಾಯ ಮಾಡೋದ್ರಿಂದ ನಿಮ್ಗೆ ಜೀವನ ಏನು ಕಷ್ಟ ಅನ್ಸಿಲ್ಲ ಸರ್? ಇದರಿಂದ ಪರವಾಗಿಲ್ಲ. 2017ರಲ್ಲಿ ಕೊರೋನಾ ಬಂದಿಂದ ಸ್ವಲ್ಪ ರೈತರು ಲಾಸ್ ಆಗಿದ್ದಾರೆ. ಸ್ವಲ್ಪ ಸುಮಾರು ರೈತರು ಲಾಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಅಂತ ಸಣ್ಣ ರೈತರುಗಳಲ್ಲೂ ಇವಾಗೂ ಸ್ವಲ್ಪ ಸುಧಾರಿಸ್ಕೊಂಡು ಇದ್ ಮಾಡ್ತಾ ಇದಾರೆ. ಅತಿ ಸಣ್ಣ ರೈತರಲ್ಲೂ ಜಾಸ್ತಿ ಪ್ರಾಬ್ಲಮ್ ಅಲ್ಲಿ ಇದಾರೆ. ನಿಮ್ಗೆ ಸರ್ ಪರವಾಗಿಲ್ಲ ಕೈ ಹಿಡಿದಿದೆಯಾ ಇದು ಸರ್? ನಮ್ಗೆ 2017ರಲ್ಲಿ ಟೊಮಾಟೋದಲ್ಲಿ ಸುಮಾರು ಒಂದು 3 ಬೆಳೆ ಲಾಸ್ ಆಗ್ಬಿಡ್ತು. ಅದರಿಂದ ಟೊಮಾಟೋ ಬೆಳೆಗೆ ಟೊಮಾಟೋ ಮಾಡಕ್ ಹೋಗ್ತಾ ಇಲ್ಲ. ಅದರಿಂದ ಇವಾಗ ಇಂತ ಬೆಳೆ ಇದ್ ಮಾಡ್ಕೊಂಡು ಕೂಲಿಯವರು ಖರ್ಚು ಕಡಿಮೆ, ಕೂಲಿಯವರು ಇಲ್ಲ ಅಂದ್ರೆ ನಾವೇ ಮನೆಯವರೇ ಮಾಡ್ಕೊಂತ ಇದೀವಿ. ಹೌದು ಸರ್, ಅದನ್ನು ಒಳ್ಳೇದೇ. ಈಗ ಲೇಬರ್ ಖರ್ಚು ಉಳಿಸಿದಷ್ಟು ಅದು ನಿಮ್ಗೆ ಆದಾಯದಲ್ಲಿ ಉಳಿತಾಯ ಆಗೇ ಆಗುತ್ತೆ ಅಲ್ವಾ ಸರ್? ಹೌದು. ಇದೇ ರೀತಿ ಸರ್ ನಿಮ್ ಕೃಷಿನಲ್ಲಿ ಇದೇ ರೀತಿ ನಿಮ್ಗೆ ಯಶಸ್ಸು ಸಿಗ್ಲಿ, ಇದ್ರಲ್ಲಿ ಇನ್ನಷ್ಟು ನೀವು ಅಂದ್ರೆ ಇದ್ರಲ್ಲಿ ಸಕ್ಸಸ್ ಸಿಗ್ಲಿ ನಿಮ್ಗೆ ಅಗ್ರಿಕಲ್ಚರ್ ಅಲ್ಲಿ ಅಂತ ನಮ್ ಚಾನಲ್ ಕಡೆ ನಿಮ್ಗೆ ಹಾರೈಸ್ತೀವಿ ಸರ್. ನಮಸ್ಕಾರ.